ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರೀ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ನೋಡ್ರಿ. ನಾನು ಇವತ್ತು ಮೀನಾ ಫ್ರೈ ಮಾಡಾಕತ್ತೀನಿ ರೀ. 1 kg ಮೀನು ಐತ್ರಿ. ಇದು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಟೀನಿ ರೀ. ಇದೆಲ್ಲ ಈಗ ಅದಕ್ಕೆ ಮಸಾಲ ಏನೇನು ಬೇಕಂತ ನೋಡಮ್ರಿ. 1-2 ಗಡ್ಡಿ ಬೆಳ್ಳುಳ್ಳಿ ಸ್ವಚ್ಛ ಮಾಡಿ ಇಟ್ಟೀನಿ ರೀ. 1-2 ಇಂಚ್ ಅಲ್ಲ, ಜೀರಿಗೆ, ಮೆಣಸು, ಅರಿಶಿನ ಪುಡಿ, ಖಾರ ಮತ್ತು 3 ಲಿಂಬೆಹಣ್ಣಿನ ಜ್ಯೂಸ್ ರೀ. ಇದು ನಿಮ್ಮ ಹತ್ರ ವಿನಿಗರ್ ಇದ್ರೂ ಹಾಕ್ಬೋದ್ರಿ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡಮ್ರಿ. ಮೊದಲು ಇದಿಷ್ಟು ಮ್ಯಾಶ್ ಮಾಡ್ಕೊಂಡು ತಗೊತೀನಿ ರೀ. ನೋಡಿ, ಈಗ ಇದರಲ್ಲಿ ಅಲ್ಲ ಬೆಳ್ಳುಳ್ಳಿ ಹಾಕ್ತೀನಿ ರೀ. ಇದನ್ನು ಮತ್ತೆ ಮ್ಯಾಶ್ ಮಾಡ್ಕೊಂಡು ಬರ್ತೀನಿ ರೀ. ನೀರು ಹಾಕ್ಬಾರ್ದ್ರಿ, ಹಂಗಾರಿದೆ. ನೋಡಿ, ಹಿಂಗೆ ಮ್ಯಾಶ್ ಮಾಡ್ಕೊಂಡು ಬಂದೆ. ಈಗ ಇದೆಲ್ಲ ಅರಿಶಿನ, ಖಾರ, ಉಪ್ಪು ಕೂಡ ಹಾಕ್ಬೇಕ್ರಿ. ಇದರಲ್ಲೇ ನಿಂಬೆ ರಸ ಕೂಡ ಹಾಕ್ಬೇಕ್ರಿ. ಮೀನಕ್ಕಲ್ರಿ ನಾವು ಸ್ವಲ್ಪ ಹಿಂಗೆ ಕಟ್ ಮಾಡ್ಬೇಕ್ರಿ ಮೀನು. ಹಂಗಾದ್ರೆ ಮಸಾಲ ಒಳಗೆ ಹೋಗುತ್ತೆ ರೀ. ಅದು ಸ್ವಲ್ಪ ಹಿಂಗೆ ಚೀರು ಹೊಡಿಬೇಕು ರೀ. ಹಿಂಗೆ ಹೊಡೆದು ಹಿಂಗೆ ಹಚ್ಬೇಕು ರೀ ಒಳಗೆ. ತಾಸನ ಅರ್ಧ ತಾಸನ ಹಿಂಗೆ ಹಚ್ಚಿ ಬಿಡ್ಬೇಕ್ರಿ. ಮತ್ತೆ ಫ್ರೈ ಮಾಡಬೇಕು. ಕಾಯಿಲಿ ರೀ ಇದು. ನೋಡಿ, ಇದಕ್ಕೆ ಬಾಂಬೆ ರವೆ ಅಂತಾರ್ರಿ. ಏಕ್ದಮ್ ಸಣ್ಣ ರವೆ ರೀ ಇದು. ಮೀನಿಗೆ ಹಚ್ಚಕ್ರಿ ಮ್ಯಾಲಿದ್ದ. ಇದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಇದು ಖಾರ ಹಾಕ್ಬೇಕ್ರಿ. ಕಲರ್ ಬರಕ್ಕೆ ಸ್ವಲ್ಪ ಅರಿಶಿನೂ ಹಾಕ್ಬೇಕ್ರಿ. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಅದ್ರಾಗ ಹಾಕೈತೆಲ್ಲ ಮಸಾಲದಾಗ ಇಷ್ಟೇ ಚಿಟಿಕೆ ಅಷ್ಟು ಉಪ್ಪು ಹಾಕ್ಬೇಕ್ರಿ. ಇದೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಈಗ ಇದ್ರಾಗ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡ್ಬೇಕ್ರಿ. ನೋಡಿ, ಇದರಲ್ಲಿ ಹಿಂಗೆ ಡಿಪ್ ಮಾಡ್ಬೇಕ್ರಿ, ಎಣ್ಣೆಯಲ್ಲಿ ಬಿಡ್ಬೇಕ್ರಿ. ನೋಡಿ, ಹಿಂಗೆ ಉಲ್ಟಾ ಪಲ್ಟಾ ಮಾಡಬೇಕು ಎಲ್ಲ. ನೋಡಿ, ಎಲ್ಲ ರವಾದಾಗ ಹಿಂಗೆ ಡಿಪ್ ಮಾಡಿ ತಗೊಂಡಿಟ್ಟಿನಿ. ಈಗ ಫ್ರೈ ಮಾಡುವ ವಿಧಾನ ಅಂತಂದ್ರಿ. ನೋಡಿ, ಎಣ್ಣೆ ಗರಂ ಆಗಕತ್ತೈತಿ. ನೋಡಿ, ಪ್ಲೇಟ್ ಮಾಡಿ ತೋರಿಸಿನಿ ನಿಮ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.